ಸೊ ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಅಲೈಟ್ ಮಿಷನ್ ಅಲ್ಲಿ ಬಿಟ್ ಮಾರ್ಕ್ ಯಾವ ರೀತಿ ಆಗಬೇಕು ಅಂತ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅಲೈಟ್ ಮಿಷನ್ ಅಲ್ಲಿ ಫೋಟೋಸ್ ಎಲ್ಲ ಯಾವ ರೀತಿ ಆಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಬಿಟ್ ಮಾರ್ಕ್ ಯಾವ ರೀತಿ ಹಾಕ್ಬೇಕಂತ ಹೇಳಿದ್ದೀನಿ. ಇವಾಗ ನೀವು ಮತ್ತೆ ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಅಲೈಟ್ ಮಿಷನ್ ಏನಾದರೂ ನಿಮಗೆ ಬೇಕಾಗಿತ್ತು ಅಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಪ್ರೋ ಎಪಿಕೆ ಮತ್ತು ಮೋಡ್ ಎಪಿಕೆ ಏನಿದಾವೆ ನೋಡಿ, ಅವು ಯೂಸ್ ಆಗ್ತಾ ಇಲ್ಲ, ಅವಕ್ಕೆ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ನಿಮಗೆ ವಾರಕ್ಕೆ 45 ಅಥವಾ ವರ್ಷಕ್ಕೆ 1000 ಅಂತ ಅಮೌಂಟ್ ಪೇ ಮಾಡೋದು ಬರುತ್ತೆ. ಒಂದು ಸಲ ಪೇ ಮಾಡಿದರೆ ನೀವು ವರ್ಷ ಪೂರ್ತಿ ಇಡೀ ಪ್ರೀಮಿಯರ್ ಯೂಸ್ ಮಾಡ್ಬೋದು. ನೀವು ಯಾವುದೇ ಥರ ಹೇಗೆ ಬೇಕಾದ ಅಲೈಟ್ ಮಿಷನ್ ಯೂಸ್ ಮಾಡಿದ್ರು ನಿಮಗೆ ಏನೂ ಪ್ರಾಬ್ಲಮ್ ಬರಲ್ಲ. ಅದಕ್ಕೋಸ್ಕರ ಓಕೆ, ಇಲ್ಲಿ ಅಲೈಟ್ ಮಿಷನ್ ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಾನು ನಿನ್ನೆ ಏನು ಬಿಟ್ ಮಾರ್ಕ್ ಹಾಕಿದ್ದೀನಿ ನೋಡಿ, ಇಲ್ಲಿ ಇವಾಗ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಫೋಟೋ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಮತ್ತು ಹೇಗೆಲ್ಲ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ನೀವು ಮೊದಲಿಗೆ ಏನು ಮಾಡ್ಕೊಳ್ಳಿ, ಅಲೈಟ್ ಮಿಷನಲ್ಲಿ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಬಿಟ್ ಮಾರ್ಕ್ ಹಾಕೊಂಡ್ರೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗಿದೆ ನೋಡಿ, ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಈ ಥರ ನಿಮಗೆ ಇಲ್ಲಿ ಫೋಟೋಸ್ ಎಲ್ಲನೂ ಬರ್ತವೆ. ಇಲ್ಲಿ ನಿಮಗೆ ಯಾವ ಫೋಟೋ ಬೇಕು ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಉದಾಹರಣೆಗೆ ಈ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಅಲೈಟ್ ಮಿಷನ್ ಇಂಟರ್ಫೇಸ್ ಏನಿದೆ, ಸ್ಕ್ರೀನ್ ಏನಿದೆ, ಆ ಸ್ಕ್ರೀನಲ್ಲಿ ಬರುತ್ತೆ. ಸ್ಕ್ರೀನಲ್ಲಿ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಾಫ್ ಸ್ಕ್ರೀನ್ ಇದೆ. ಇಲ್ಲಿ ನೋಡ್ಬೋದು, ಇದು 4.5 ಸ್ಕ್ರೀನ್ ಇದೆ. ಇದನ್ನು ನೀವು ಫುಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಫುಲ್ ಸ್ಕ್ರೀನಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಈ ಥರ ನೀವು ಈ ಥರ ಸ್ಲೈಡ್ ಮಾಡಿದ್ರೆ ನಡೆಯುತ್ತೆ. ಈ ಥರ ನೀವು ಸ್ಮಾಲನ್ನು ದೊಡ್ಡದು ಮಾಡ್ಬೋದು, ಈ ಥರ ಸಣ್ಣದು ಮಾಡ್ಬೋದು, ಈ ಥರ ದೊಡ್ಡದು ಮಾಡ್ಬೋದು. ಆದರೆ ಈಸಿಯಾಗಿ ನಿಮಗೆ ಕೆಲವೊಂದಷ್ಟು ಜನಕ್ಕೆ ಈ ಥರ ಮಾಡೋಕ್ಕೆ ಹೋದರೆ ಈ ಥರ ಆಗುತ್ತೆ, ಈ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಮೇಲೆ 3 ಡಾಟ್ ಕಾಣ್ತಾ ಇದೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಆಪ್ಷನ್ ಬಂದಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಸೇವು, ಅದಾದ ನಂತರ ಫ್ಲಿಪ್ಪು, ಅದಾದ ನಂತರ ಆ ಕಡೆ ಈ ಕಡೆ ಎಲ್ಲ ಏರಿಯಾ ಎಲ್ಲ ಬಂದಿದೆ. ಅದಾದ ನಂತರ ನಿಮಗೆ ಇಲ್ಲಿ ಫಸ್ಟಿಗೆ ಏನು ಮಾಡ್ಕೋಬೇಕು ಅಂದರೆ ನೀವು ಫುಲ್ ಸ್ಕ್ರೀನ್ ಇಮೇಜ್ ಮಾಡ್ಕೋಬೇಕು ಅಂದರೆ ಫುಲ್ ಕಾಂಪೋಸಿಷನ್ ಏರಿಯಾ ಅಂತ ಇದೆ ನೋಡಿ. ಈ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಫೋಟೋ ಏನಿದೆ ನೋಡಿ ಅದು ಫುಲ್ ಆಗಿಬಿಡುತ್ತೆ. ಯಾವ ರೀತಿ ಆಯಿತು ಅಂತ ನೋಡಿದ್ರಲ್ಲ, ಈ ಥರ ನಿಮಗೆ ಫುಲ್ ಸ್ಕ್ರೀನ್ ಆಗುತ್ತೆ. ನೀವು ಒಂದೇ ಫೋಟೋ ಹಾಕೊಳ್ತೀರ ಅಥವಾ ಸುಮಾರು ಫೋಟೋ ಹಾಕೊಳ್ತೀರ ಅಂದರೆ ಹಾಕೋಬೋದು ಮಲ್ಟಿಪಲ್ ಆಗಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದೇ ಸಿಂಗಲ್ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಫೋಟೋ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ಬೀಟ್ ಮಾರ್ಕ್ ಇದೆ ನೋಡಿ, ಈ ಬೀಟ್ ಮಾರ್ಕ್ ಇಲ್ಲಿ ಬರಬೇಕು. ನೀವು ಈ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬರಲಿಲ್ಲ ಅಂದರೆ ಇಲ್ಲಿ ಕರೆಕ್ಟಾಗಿ ನಿಮಗೆ ಈ ಥರ ನಿಮಗೆ ಕರೆಕ್ಟಾಗಿ ಬೀಟ್ ಮಾರ್ಕ್ ಮೇಲೆ ನಿಲ್ಸೋಕ್ಕಾಗಲಿಲ್ಲ ಅಂದರೆ ನೀವೇನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಎರೋ ಮಾರ್ಕ್ ಇದೆ, ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ಗೆ ಬಂದು ಅಲ್ಲಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ನೀವೇನು ಮಾಡ್ಕೋಬೇಕು ಅಂದರೆ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಮೇಜ್ ಏನಿದೆ ನೋಡಿ, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಆಪ್ಷನ್ ಇದೆ, ಇಲ್ಲಿ ಸೈಡಲ್ಲಿ ಸುಮಾರು ಕಟ್ ಆಪ್ಷನ್ ಇದ್ದಾವೆ. ನೀವೇನು ಮಾಡ್ಕೊಳ್ಳಿ ಅಂದರೆ ಈ ಕಟ್ ಆ್ಯಪನ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮುಂದೇನೂ ಒಂದೇ ಇಮೇಜ್ ಹಾಕೋದ್ರಿಂದ ಅದಕ್ಕೋಸ್ಕರ ಇದೇ ಕಟ್ ಆ್ಯಪನ್ನು ಇಲ್ಲಿ ಕಟ್ ಆಪ್ಷನ್ ಮೇಲೆ ಏನಿದೆ ನೋಡಿ, ಈ ಕಟ್ ಆಪ್ಷನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡ ನಂತರ ಈ ಥರ ಕಟ್ ಆಗುತ್ತೆ. ಆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಕಟ್ ಆಗುತ್ತೆ. ಮತ್ತು ಅದಾದ ನಂತರ ನೆಕ್ಸ್ಟ್ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕಟ್ ಆಪ್ಷನ್ ಇದೆ, ಈ ಕಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನೀವು ಇಮೇಜ್ ಏನಿದೆ ನೋಡಿ, ಇಮೇಜ್ ಕಟ್ ಆಗುತ್ತೆ. ನೀವು ಇದೇ ಥರ ಎಲ್ಲ ಇಮೇಜನ್ನು ಈ ಥರ ಕಟ್ ಮಾಡ್ಕೊಳ್ತಾ ಬನ್ನಿ. ಕಟ್ ಮಾಡ್ಕೊಳ್ತಾ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇಮೇಜಸ್ ಎಲ್ಲನೂ ಕಟ್ ಆಗಿದೆ. ಇವಾಗ ಒಂದು ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ನೆಕ್ಸ್ಟ್ ಬೇರೆ ಇಮೇಜ್ ಹಾಕೊಂಡ್ರೆ ಇಮೇಜಸ್ ಎಲ್ಲನೂ ಚೇಂಜ್ ಆಗ್ತವೆ. ನಾನು ಇಮೇಜ್ ಹಾಕೊಳ್ದೇ ಇರೋದ್ರಿಂದ ಒಂದೇ ಇಮೇಜ್ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀವು ಫೋಟೋನ ಆ್ಯಡ್ ಮಾಡ್ಕೋಬೋದು. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫೋಟೋ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು ಅನ್ಕೊಳ್ತೀನಿ. ಗೊತ್ತಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.